ಶಿರಡಿ ಸಾಯಿಬಾಬಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಗುರುಪೌರ್ಣಿಮೆ ಕಾರ್ಯಕ್ರಮ ಜುಲೈ 10ರಂದು ನಡೆಯಲಿರುವ 6ನೇ ವರ್ಷದ ಗುರುಪೌರ್ಣಿಮೆ ಕಾರ್ಯಕ್ರಮ ಪಟ್ಟಣದ ಪುಣ್ಯಕೋಟಿ ಬಡಾವಣೆ ತಾಲೂಕು ಕಚೇರಿ ಹತ್ತಿರದ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಗುರುಪೌರ್ಣಿಮೆ ಕಾರ್ಯಕ್ರಮ ನಡೆಯಲಿದ್ದು ಬೆಳಗ್ಗೆ 4:30 ರಿಂದ 9:30ರವರೆಗೆ ಈ ಕಾರ್ಯಕ್ರಮ ನಡೆಯಲಿದೆ. ಶ್ರೀ ಸಾಯಿಬಾಬಾರವರಿಗೆ ವಿಶೇಷ ಪೂಜೆ, ಅಭಿಷೇಕ, ಕೋಲಾಟ ಮತ್ತು ಭಜನಾ ಕಾರ್ಯಕ್ರಮಗಳು ನಡೆಯಲಿವೆ. ಇದೇ ಸಂದರ್ಭದಲ್ಲಿ ಆರ್ಟ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರ ಬೆಂಗಳೂರು ಶ್ರೀ ಪ್ರತಾಪ್ ಜಿ ಹಾಗೂ ಸಂಗಡಿಗರಿಂದ ವಿಶೇಷ ಭಜನಾ ಕಾರ್ಯಕ್ರಮ. ಈ ಬಾರಿ ವಿಶೇಷವಾಗಿ ಗುರುವಾರ ಬಂದಿರುವುದರಿಂದ 15 ರಿಂದ 20 ಸಾವಿರ ಭಕ್ತಾದಿಗಳು ಬರುವ ನಿರೀಕ್ಷೆ ಇದ್ದು, ಸಮಸ್ತ ತಾಲೂಕಿನ ಸದ್ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೆ ಕೈ ಜೋಡಿಸುವಂತೆ ಕೋರಿದ್ದಾರೆ. ಇನ್ನು ಶ್ರೀ ಸಾಯಿಬಾಬಾ ಚಾರಿಟೇಬಲ್ ಟ್ರಸ್ಟ್ ಪದಾಧಿಕಾರಿಗಳಿಂದ ಆತ್ಮೀಯವಾಗಿ ಸ್ವಾಗತ ಕೋರಲಾಗಿದ್ದು, ಆಗಮಿಸಿದಂತಹ ಭಕ್ತರಿಗೆ ಬೆಳಗ್ಗೆ 8 ರಿಂದ ರಾತ್ರಿ 9:30ರವರೆಗೆ ನಿರಂತರ ಅನ್ನ ಸಂತರ್ಪಣೆ ನಡೆಯುತ್ತದೆ ಎಂದು ಶ್ರೀ ಶಿರಡಿ ಸಾಯಿಬಾಬಾ ಚಾರಿಟೇಬಲ್ ಟ್ರಸ್ಟ್ ನವರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ರಾಜಮುದ್ರಿ ನ್ಯೂಸ್, ಧ್ವನಿ ನಿಮ್ಮದು, ಜಾಲ ನಮ್ಮದು. ಇದು 6ನೇ ವರ್ಷದ ಗುರುಪೌರ್ಣಿಮೆ ಶಿರಡಿ ಸಾಯಿ ಮಂದಿರದಲ್ಲಿ ಇಷ್ಟು ವರ್ಷದ ನಾವು ಯಾಕೆ ಒಂದು ಭಜನೆ ಮತ್ತು ಊಟದ ವ್ಯವಸ್ಥೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 9-10 ಗಂಟೆವರೆಗೂ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ವಿ. ಇಷ್ಟು ವರ್ಷದಿಂದ 8,000, 10,000, 15,000 ತನಕ ಮಾಡಿದ್ವಿ. ಈ ಸಲ ಗುರುವಾರ ಬಂದಿರೋದ್ರಿಂದ ನಾವು ಅನ್ಕೊಂಡಾಗ 15 ರಿಂದ 20,000 ಭಕ್ತಾದಿಗಳು ಬಂದು ಪ್ರಸಾದ ಸೇರ್ಪಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನಾವು 20,000 ಜನಕ್ಕೆ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡುವ ಕಾರ್ಯನಿಟ್ಟಿನಲ್ಲಿ ನಾವು ಅಂದ್ಕೊಂಡಿದ್ದೇವೆ. ಅದಕ್ಕಾಗಿ ಹೊರಗಡೆಯ ಭಕ್ತಾದಿಗಳೆಲ್ಲರೂ ದವಸ ಧಾನ್ಯ ಮತ್ತು ದನ ಎಲ್ಲನೂ ಅವರಕ್ಕೆ ತಕ್ಕಂತೆ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರೂ ನಾವು ನಡೆಸುತ್ತೇವೆ. ಮತ್ತು ಈ ದಿನ ಯೋಗ ಬಂಧುಗಳಾದ ನಮ್ಮ ಯೋಗ ಬಂಧುಗಳು ಬಂದು ಅದನ್ನು ಸಮರ್ಪಕವಾಗಿ ಬಳಸೋದಾಗಲಿ, ವಿತರಣೆ ಮಾಡೋದೇ ಆಗಲಿ ಅವರೇ ಎಲ್ಲನೂ ಇದು ಮಾಡ್ಕೊಂಡಿದ್ದಾರೆ. ಅವರು ಬಂದು ಅವರನ್ನೆಲ್ಲ ನಿಯೋಜಿಸಿ ಅಡುಗೆ ಬರ್ತಿದ್ದಾರೆ. 6 ವರ್ಷದಿಂದಲೂ ಅವರೇ ಬರ್ತಿದ್ದಾರೆ. ಒಳ್ಳೆ ಟೇಸ್ಟಿಯಾಗಿ ಮಾಡ್ತಿದ್ದಾರೆ. ಅದನ್ನು ಅವರೇ ಬಂದು ಪ್ರಸಾದವನ್ನು ಅಡುಗೆ ಮಾಡಿಕೊಡ್ತಿದ್ದಾರೆ. ಆ ಪ್ರಸಾದವನ್ನು ಯೋಗ ಬಂಧುಗಳು ಸಹಕರಿಸ್ತಿದ್ದಾರೆ. ಇನ್ನು ಪೂಜಾ ಕಾರ್ಯಕ್ರಮನ ಬದಲಿಯವರು ಸಾಯಿಬಾಬಾ ಟ್ರಸ್ಟ್ನ 6ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ 10-7-25 ಗುರುವಾರ ಬೆಳಗ್ಗೆ 4:30 ರಿಂದ ರಾತ್ರಿ 9:30 ಕಾರ್ಯಕ್ರಮವನ್ನು ಏರ್ಪಡಿಸುತ್ತಿದೆ. ಈ ಕಾರ್ಯಕ್ರಮಕ್ಕೆ ಪೂರ್ಣ ಜವಾಬ್ದಾರಿಯನ್ನು ನಮ್ಮ ಬದ್ರಿ ಪ್ರಸಾದ್ ಅವರು ವಹಿಸಿದ್ದಾರೆ. ಅಂದು ಬೆಳಗ್ಗೆ 4:30ಕ್ಕೆ ಕಾಕರಾತ್ರಿಯಿಂದ ಪ್ರಾರಂಭವಾಗಿ 5 ಗಂಟೆಗೆ ಸ್ವಾಮಿಯವರಿಗೆ ಮಂಗಳ ಸ್ನಾನ, ಅಭಿಷೇಕ, ಕೋಲಾಟ, ವಾಸವಿ ಮಹಿಳಾ ಮಂಡಳಿಯಿಂದ ಕೋಲಾಟ, ಭಜನೆ, ಸಂಜೆ 6 ಗಂಟೆಗೆ ಸೇಜಾರತಿ ಏರ್ಪಡಿಸುತ್ತದೆ. ಸಂಜೆ ಬೆಂಗಳೂರಿನ ಹೆಸರಾಂತ ಆರ್ಟ್ ಆಫ್ ಲಿವಿಂಗ್ನ ಪ್ರತಾಪ್ ಜಿ ಮತ್ತು ಸಂಗಡಿಗರಿಂದ ವಿಶೇಷ ಭಜನಾವಳಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಬರುವ ಭಕ್ತರಿಗೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 9:00ವರೆಗೆ ನಿರಂತರವಾಗಿ ಬರುವ ಭಕ್ತರಿಗೆ ಅನ್ನಸಂತರ್ಪಣೆಯನ್ನು ಏರ್ಪಡಿಸುತ್ತದೆ. ಈ ಅನ್ನಸಂತರ್ಪಣೆ ಕಾರ್ಯಕ್ರಮ ಮತ್ತು ಪೂಜಾ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ರಹಿಸಬೇಕು ಅಂತ ನಾವು ನಮ್ಮ ಪರವಾಗಿ ಕೇಳಬೇಕು. ಇನ್ನು ಮುಂದಿನ ಆಹಾರ ವಿಷಯ ಮತ್ತು ಎಲ್ಲದರಿಂದ ಡಾಕ್ಟರ್ ಮತ್ತು ಬದು ಪ್ರಸಾದ್ ಮಾತಾಡ್ತಾರೆ. ಅವತ್ತು ಇದು 6 ವರ್ಷದಿಂದ ನಾವೇನು ಇವಾಗ ಓಪನಿಂಗ್ ಆಗಿದೆ, ಇದೇ ಫಸ್ಟ್ ಟೈಮ್ ಗುರುವಾರ ಬರ್ತಾ ಇರೋದು. ಈ ಟೈಮಲ್ಲೆಲ್ಲ ಬೇರೆ ಬೇರೆ ವಾರ ಬರ್ತಾ ಇತ್ತು. ಇದು ಫಸ್ಟ್ ಟೈಮ್ ಗುರುವಾರ ಗುರುಪೌರ್ಣಿಮೆ ಕಾರ್ಯಕ್ರಮ ಬಂದಿದೆ. ಹಾಗಾಗಿ ಹೆಚ್ಚಿನವಾಗಿ ನಾವು ಭಕ್ತಾದಿಗಳು ಸೇರ್ತಾರೆ ಅಂತ ಒಂದು ಊಹೆ ಇದೆ ನಮಗೆ. ಆಮೇಲೆ ಪೂಜೆ ಕಾರ್ಯಕ್ರಮ ಅಂದರೆ ಬೆಳಿಗ್ಗೆ ಕಾಕರಾತ್ರಿಯಿಂದ ಹಿಡಿದು ಅಭಿಷೇಕ ಎಲ್ಲ ಇರುತ್ತೆ. ಆಮೇಲೆ ಭಕ್ತಾದಿಗಳು ಬಂದವರಿಗೆ ಏನಾಗುತ್ತೆ 5:30ವರೆಗೂ ಅಷ್ಟೇ ಮೈನ್ ಬಾಬಾದ ಅಭಿಷೇಕ ಕೊಡ್ತೀವಿ. ಆಮೇಲೆ ಚಿಕ್ಕ ಬಾಬಾಗೆ ಅಲ್ಲಿ ಒಂದು ಅಭಿಷೇಕವನ್ನು ಕೂಡ ಕೈಯಲ್ಲಿ ಮಾಡಿಸುವಂಥ ಒಂದು ಕಾರ್ಯಕ್ರಮ ಇರುತ್ತೆ. ಆಮೇಲೆ 3-4 ಕಲಾ ತಂಡದಿಂದ ಇವಾಗ ವಾಸವಿ ಮಹಿಳಾ ಮಂಡಳಿಯಿಂದ ಒಂದು ಭಜನೆ ಆಗುತ್ತೆ, 4 ಮಂಡಳಿಯ ಬಂದಿರುತ್ತೆ. ಆಮೇಲೆ ವಿಶೇಷವಾಗಿ ಇವಾಗ ಆ ಮಹಿಳಾ ಮಂಡಳಿಯವರು ಅವ್ರದ್ದು ಒಂದು ಕಡೆಯಿಂದ ಭಜನೆ ಇದೆ. ಆಮೇಲೆ ಸಾಯಂಕಾಲ ಆರ್ಟ್ ಆಫ್ ಲಿವಿಂಗ್ ಕಡೆಯಿಂದ ಒಂದು ಭಜನೆ ಕಾರ್ಯಕ್ರಮ ಇದೆ. ಇದಕ್ಕೆ ನಾವು ಪೂರ್ವಭಾವಿ ಸಿದ್ಧತೆಯಾಗಿ ಮಾಡಿದ್ದೀವಿ. ಯಾವುದೇ ಥರ ಒಂದು ತೊಂದರೆ ಆಗಬಾರ್ದು, ಮಳೆ ಬಂದು ತೊಂದರೆ ಆಗಬಾರ್ದು ಭಕ್ತಾದಿಗಳಿಗೆ. ಆಮೇಲೆ ಈ ಸಲ ಲಾಸ್ಟ್ ಟೈಮಿಂದನೂ ಮಾಡ್ತಾ ಇದ್ದೀವಿ. ಎಲ್ಲ ಪರಿಸರವಾಗಿ ಎಲ್ಲ ಇದಾಗಬೇಕು ಅಂತ ಪೇಪರ್ ಬ್ಯಾಗ್ ಈ ಸಲ ಯೂಸ್ ಮಾಡ್ತಾ ಇಲ್ಲ ನಾವು.
ಎಲ್ಲ ಸ್ಟೀಲ್ ಕಟ್ಟೆಗಳು ಕೊಡ್ತಾ ಇದ್ದೀವಿ, ನೀರಲ್ಲೆಲ್ಲ ಮಾಡಿ. ಯಾಕಂದರೆ ಈಗ ಏನೋ ಎನ್ವಿರಾನ್ಮೆಂಟ್ ಹಾಳಾಗಬಾರ್ದು ಅಂದ್ಬಿಟ್ಟು ಯಾವುದೇ ಥರ ಪೇಪರ್ ಪ್ಲೇಟ್ ಆಗಲಿ ಅಡಿಕೆ ಬಟ್ಟೆ ಆಗಲಿ ಸರಿ ಯೂಸ್ ಮಾಡ್ತಾ ಇಲ್ಲ ನಾವು. ಎಲ್ಲ ಸ್ಟೀಲ್ ಪ್ಲೇಟ್ಗಳೇ ಕೊಡ್ತಾ ಇದ್ದೀವಿ ಭಕ್ತಾದಿಗಳಿಗೆಲ್ಲ. ಅದೊಂದು ಈ ಸಲ ಎಚ್ಚರಿಕೆಯಾಗಿ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ. ಹಾಗೆ ಒಂದೊಂದು ಜೋಡಿಸ್ತಾ ಇದ್ದೀವಿ ನಾವು. ಇನ್ನು ಭಾಳಷ್ಟು ಸಿರಿಧಾನ್ಯಗಳು ಭಕ್ತರಿಂದ ಬಂದಿದೆ ಈ ಸಲ. ಯಾವುದೇ ಥರ ಶಾರ್ಟೇಜ್ ಆಗಲ್ಲ ಅನ್ಸುತ್ತೆ. ಇನ್ನು ಆವತ್ತೂ ಎಲ್ಲರೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಈ ಸಲ ಎಲ್ಲ ಹೊರಗಿದ್ದೀವಿ. ಸರ್, ಪಲ್ಲಕ್ಕಿ ಗುರುವಾರ ಬಂದಿರೋದ್ರಿಂದ ವಿಶೇಷ ಪಲ್ಲಕ್ಕಿ ಸೇವೆ ಮಾಡ್ತೀವಿ. ಬಟ್ ಈ ಸಲ ಗುರುವಾರ ಬಂದಿರೋದ್ರಿಂದ ಸುಮಾರು ಇಡೀ ಇಲ್ಲ ಮೈನ್ ರೋಡಿಂದ ಜಾಸ್ತಿ ಇಲ್ಲ. ಅಲ್ಲ ಅದನ್ನೇ ಇಲ್ಲಿಂದ ಎಲ್ಲಿಗೆ ದೇವಸ್ಥಾನ ತಾಲೂಕು ಕಚೇರಿ